ಸೂಪರ್ ಸರ್, ಸೂಪರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಫಿಲಮು ತುಂಬ ಸೂಪರ್ ಆಗಿದೆ. ಫ್ಯಾಮಿಲಿ ಸಮೇತ ಬಂದು ನೋಡಿ. ಜೈ ಉಪ್ಪಿ ಬಾಸ್, ಆಲ್ವೇಸ್ ಐ ಲವ್ ಯು ಬಾಸ್. ಒಳಗಡೆ ಅವಳಿ, ಆಚೆ ಕಡೆ ದೀಪಾವಳಿ. ಇದು ಉಪ್ಪಿ ಬಾಸ್ನ ಸೆಲೆಬ್ರೇಷನ್ ಮಾಡ್ತಿರೋ ಮೂವಿ. ಸೂಪರ್ ಸೂಪರ್, ಉಪ್ಪಿ ಬಾಸ್ಗೆ ಸೂಪರ್ ಆಗಿದೆ. 2-3 ಸತಿ ನೋಡಬೇಕು ಬಾಸ್. 2-3 ಸತಿ ನೋಡಿದ್ರೇನೆ ಅರ್ಥ ಆಗೋದು. ಫೋಕಸ್ ಅಷ್ಟೇ, ಜೀವನದಲ್ಲಿ ಫೋಕಸ್ ಇರಬೇಕು. ಸೂಪರ್ ಆಗಿದೆ ಸರ್, ಪ್ರತಿ ಭಾರತೀಯ ನೋಡಬೇಕು. ನಮ್ಮಲ್ಲಿರೋ ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಒಂದು ಮನರಂಜನೆ ರೀತಿಯಲ್ಲಿ ತೋರಿಸಿದ್ದಾರೆ. ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. UI ಯೂನಿವರ್ಸಲ್ ಇಂಟೆಲಿಜೆಂಟ್ ಸೂಪರ್ ಹಿಟ್ಸ್ ಮೂವಿ. ಆಲ್ ದ ಬೆಸ್ಟ್ ಉಪೇಂದ್ರ. ಕನ್ನಡಿಗರು ನೋಡಬೇಕು, ಬುದ್ಧಿವಂತರಾಗಿ ಬೆಳೀಬೇಕು. ಆಲ್ ದ ಬೆಸ್ಟ್ ದಿಸ್ ಮೂವಿ. ರೈಟ್ ವಿಂಗು ಲೆಫ್ಟ್ ವಿಂಗು ಎಲ್ರಿಗೂ ಹಾಕೊಂಡು ಹೊಡೆದಿದ್ದಾರೆ. ತುಂಬ ಚೆನ್ನಾಗಿದೆ ಬಾಸ್. ನಮ್ಮನ್ನು ಅವ್ರು ತೋರಿಸಿದ್ದಾರೆ, ಬೇರೆಯವ್ರನ್ನೇನು ತೋರಿಸಿಲ್ಲ ಫಿಲಮಲ್ಲಿ. ಚೆನ್ನಾಗಿದೆ ಫಿಲಮು. ಮೊಘಲರು ಲೂಟಿ ಮಾಡಿದ್ರು, ಬ್ರಿಟಿಷರು ಲೂಟಿ ಮಾಡಿದ್ರು, ಇವಾಗ ಪೊಲಿಟಿಷಿಯನ್ಸ್ ಲೂಟಿ ಮಾಡ್ತಾ ಇದ್ದಾರೆ ಅಂತ ಫಿಲಮಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಒಳ್ಳೆ ಇನ್ಫಾರ್ಮೇಷನ್ ಇದೆ. ಜನ ಚೇಂಜ್ ಆಗಬೇಕು, ಚೇಂಜ್ ಆದರೆ ಒಳ್ಳೇದಾಗತ್ತೆ. ಸೂಪರ್ ಆಗಿದೆ ಸರ್ ಮೂವಿ. ಸೂಪರ್ ಆಗಿದೆ ಸರ್ UI ಮೂವಿ, ತುಂಬ ಚೆನ್ನಾಗಿದೆ. ನಾವು ನೀವೆಲ್ಲ ಒಂದೇ ಸರ್. ನೀವಿದ್ದಾಗ ನಾವು ಎಲ್ಲ ಒಂದಾಗೋಣ, ಜಗತ್ತು ಸರಿ ಮಾಡೋಣ, ನಾವು ಚೆನ್ನಾಗಾಗೋಣ. ತುಂಬ ಚೆನ್ನಾಗಿತ್ತು. ಮತ್ತೆ ಇವರು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು. ಅರ್ಥ ಆಗಿಲ್ಲ. ಮತ್ತೆ ನೋಡ್ತೀನಿ. ಥ್ಯಾಂಕ್ ಯು. ವೆರಿ ನೈಸ್ ಮೂವಿ ಸರ್, ಚೆನ್ನಾಗಿದೆ. ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು ಅಷ್ಟೇ. ಸೂಪರ್ ರಿವ್ಯೂ. ಅದೇ ಸ್ವಲ್ಪ ಬ್ರೈನ್ ಇರೋರ್ಗೇನೆ ಅರ್ಥ ಆಗೋದು ಇದು. ಫೋಕಸ್, ಹುಳ ಒಳಗಂತೂ ಸಕ್ಕದ ಹುಳ ಹೋಗಿದೆ, ನೋಡ್ಬೇಕು. ಆಸಮ್. ಉಪೇಂದ್ರಾಸ್ ಕಂಬ್ಯಾಕ್ ಸಕ್ಕದಾಗಿದೆ. ಓ ಆಸಮ್. ನಾನು ರಿಯಲ್ ಕೂದಲು ಅಂದ್ಕೊಂಡೆ ಅದು, ಬಟ್ ನಂಗೆ ಗೊತ್ತಿಲ್ಲ ಏನದು. ಬಟ್ ಇದು ಮಾತ್ರ ಸೂಟೇಬಲ್. ಉಪೇಂದ್ರಂಗೆ ಮಾತ್ರ ಮಸ್ತಾಗಿ ಕಾಣಿಸ್ತದೆ. ಚಿಂದಿ. ಥ್ಯಾಂಕ್ ಯು. ನೀವೇನು ಫೋಕಸ್ ಮಾಡ್ತಿದ್ದೀರೋ ಅದನ್ನು ಫೋಕಸ್ ಮಾಡಿ, ಬೇರೆ ಇದಕ್ಕೆಲ್ಲ ಡಿಸ್ಟ್ರಾಕ್ಟ್ ಆಗಬೇಡಿ ಅನ್ನೋದನ್ನ ಒಂದು ಕ್ಲಿಯರ್ ಕಟ್ಟಾಗಿ ಮೆಸೇಜ್ ಕೊಟ್ಟಿದ್ದಾರೆ. ಆಮೇಲೆ ನೀವೇ ಬಿಟ್ಕೊಂಡಿರೋ ಹುಳನ ನೀವು ಹೆಂಗೆ ತೆಗ್ದಾಕ್ತೀರಾ ಅನ್ನೋದನ್ನ ಹೇಳಿದ್ದಾರೆ. ರಿಯಾಲಿಟಿನೇ ಸರ್. ಚೆನ್ನಾಗಿದೆ ಸರ್ ಮೂವಿ. ಯು ಆ್ಯಂಡ್ ಮೀ, ಫೋಕಸ್ ಆನ್ ಯು ಅಂತಲೇ ಹೇಳಿರೋದು ಅವರು. ಥ್ಯಾಂಕ್ ಯು. ಉಪ್ಪಿ ಸರ್ ನಮ್ಗೆ ಹೇಳ್ದಂಗೆ ನಿಮ್ಮ ತಲೆ ಇರೋ ಹುಳ ತೆಗಿತೀನಿ ಅಂತ ಒಂದಷ್ಟು ಹುಳ ತೆಗೆದು ಇನ್ನೊಂದಷ್ಟು ಹುಳ ಬಿಟ್ಟಿದ್ದಾರೆ. ಸೊ ನಾವು ಕಲ್ಕಿ ಭಗವಂತ ನೋಡಿದ್ದೀವೋ ಇಲ್ವೋ, ಆ ದೇವ್ರನ್ನ ನೋಡ್ಬೇಕಾದ್ರೆ ಈ ಸಿನಿಮಾ ನೋಡಬೇಕು. ಉಪ್ಪಿ ಸರ್ ಎಲ್ಲರ ಕಣ್ಣು ತೆರೆಸಿದ್ದಾರೆ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಫುಲ್ ನೋಡಿ. ಈ ಸಿನಿಮಾ ಮಾತ್ರ ಸಖತ್ತಾಗಿದೆ ಸರ್. ಊರೊಬ್ಬ ನಡೀತಿದೆ, ಇತಿಹಾಸ ಬರೀತಿದ್ದಾರೆ. ಪ್ರತಿ ಒಂದೊಂದು ಪಾಯಿಂಟ್ ಅರ್ಥ ಮಾಡ್ಕೊಬೇಕು ಸರ್. ಅವ್ರು ನಮಗೋಸ್ಕರ ಸಿನಿಮಾ ಮಾಡೋದು. ಒಳಗಡೆ ಏನೋ ಒಂದಿರುತ್ತೆ, ಹಾಮ್ ಅನ್ನೋದಿರುತ್ತೆ. ಒಳಗಡೆ ಏನೋ ಒಂದು ನಮ್ಮನ್ನ ನಾವೇ ಮಾತಾಡ್ತಿರ್ತೀವಿ. ಇವಾಗ ಏನೋ ಒಂದು ಕೋಪ ಅಂತ ಯಜಮಾನ್ರು ಹೇಳ್ತಿರ್ತಾರೆ. ಒಳಗಡೆ ಏನೋ ಇರುತ್ತೆ, ಇವನೇನೋ ಹಿಂಗೆ ಅಂತ. ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್. ಒಂದೊಂದು ಪಾಯಿಂಟು ಅರ್ಥ ಮಾಡ್ಕೊಬೇಕು. ಆಲ್ ದ ಬೆಸ್ಟ್ ಬಾಸ್. ಇದೇ ಥರ ಡೈರೆಕ್ಷನ್ ಮಾಡ್ತಾನೆ ರೀ ಸರ್. U&I ಬಿಟ್ವೀನ್ U&I ಇದು. ಆದರೆ ಒಂದೇ ಒಂದು ಸರ್, ಫೋಕಸ್ ಸಿಗ್ತಾ ನಮಗೂ ಫೋಕಸ್ ಸಿಕ್ಕಿಲ್ಲ. ಇನ್ನೊಂದು 2-3 ಸತಿ ನೋಡಿದ್ರೆ ಪಕ್ಕ ಫೋಕಸ್ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳೋಕ್ಕೆ ಕಂಪ್ಲೀಟಾಗಿ ಜಾತಿ ಧರ್ಮದಿಂದ ಎಲ್ಲ ತಿಳ್ಕೊಂಬರ್ಬೇಕು. ನಿಮಗೆಲ್ಲ ಭಗವದ್ಗೀತೆ, ಕುರಾನು, ಬೈಬಲ್ 3 ಓದಿದ್ರು ಅದರಲ್ಲೂ ಒಂದು ಕ್ಲಾರಿಟಿ ಇಲ್ಲೆಲ್ಲೂ ಹುಡ್ಕೋಕ್ಕಾಗಲ್ಲ. ಬಿಟ್ವೀನ್ U&I ಇದೆ ಇಲ್ಲಿ. ಎಲ್ಲರೂ ಸಮಸ್ಯೆನೂ ತಿಳ್ಕೊಳ್ಳೋದು ಎಷ್ಟು ಕಷ್ಟನೋ ಮೂವಿಲಿ ತೋರಿಸಿದ್ದಾರೆ. ಇನ್ನೊಂದ್ಸಲಿನ ಸರ್, ಇನ್ನೊಂದು 10 ಸತಿ ನೋಡ್ಬೇಕು ನಂಗೆ ಫೋಕಸ್ ಸಿಗೋಕ್ಕೆ. ನೋಡೋಕ್ಕಿಂತ ಅರ್ಥ ಮಾಡ್ಕೊಂಡು ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಮಾಡೋಣ ಸರ್, ಫೋಕಸ್ ಮಾಡಿ. ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನೋಡಲೇಬೇಕಾಗಂತ ಎಲ್ಲ ಕನ್ನಡ ಅಭಿಮಾನಿಗಳು ನೋಡಲೇಬೇಕು. ತುಂಬ ಚೆನ್ನಾಗಿದೆ. ಜೈ ಉಪ್ಪಿ ಬಾಸ್. ಸರ್ ರೀಲಲ್ಲಿ ನೋಡಿದ್ರೆ ರಿಯಾಲಿಟಿಯಲ್ಲಿ ರಿಯಲ್ ಸ್ಟಾರ್ ಅನ್ನೋದು ಪ್ರೂವ್ ಆಯಿತು. ಚೆನ್ನಾಗಿದೆ ಫಿಲಮು. ನಮ್ಮ ಜೀವನದ ಬಗ್ಗೆ ಸೂಪರ್ ಆಗಿದೆ. ಇಡೀ ವರ್ಲ್ಡಲ್ಲೇ ಉಪ್ಪಿ ಸರ್ತ ಡೈರೆಕ್ಷನ್ ಯಾರೂ ಮಾಡಲ್ಲ. ನಮ್ಮ ಜೀವನದ ಬಗ್ಗೆ, ಸಮಾಜದ ಬಗ್ಗೆ ಹೇಳಿರೋದು. ಎಲ್ಲರಿಗೂ ಫೋಕಸ್ ಸಿಕ್ಕಿದ್ರೆ ಈ ಪ್ರಪಂಚನೇ ಉದ್ಧಾರ ಆಗುತ್ತೆ, ನಮ್ಮ ಜೀವನನೂ ಉದ್ಧಾರ ಆಗುತ್ತೆ. ಬರೀ ನಮ್ಮ ಜೀವನ ನಮ್ಮದು ಅಂತ ನೋಡ್ಕೋಬಾರ್ದು, ಎಲ್ಲನೂ ಬೇರೆನೂ ನೋಡಬೇಕು. ನಾವು ಎಷ್ಟೇ ಜನ ಪೊಲಿಟಿಷಿಯನ್ಸ್ ಅವರು ಕೋಟಿಗಟ್ಟಲೆ ದುಡಿತಾ ಇದ್ದಾರೆ, ನಾವು ಬಕ್ರಾಗೊಳ್ತಾರೆ ಸುಮ್ಮನೆ ಕೂತಿದ್ದೀವಿ ಅಷ್ಟೇ. ಸೂಪರ್ ಧೂಳ್ ಪಿಕ್ಚರ್. ಏನು ಆ್ಯಕ್ಟಿಂಗ್ ಧೂಳ್ಮ.
ಅಣ್ಣ ನಾನು ಹೇಳೋದಿಷ್ಟೇ, ನೋಡೋರು ಎಲ್ಲರೂ ಹೇಳ್ತಾ ಇದ್ದೀನಿ, ಲೋಪರ್ ನನ್ನ ಮಕ್ಕಳ ಬದಲಾಗಿ ಸಾಯಿರೋ, ಯಾಕೆ ಬದಲಾಗ್ತಾಯಿಲ್ಲ, ನಿಮಗೆ ನೀವು ನಾಮ ಇಕ್ಕೊಂಡು ಸಾಯ್ತಾ ಇದ್ದೀರಾ, ಗಿಡ ಮರ ಮತ್ತು ಜಾತಿ ಧರ್ಮ ಅನ್ಕೊಂಡು ಸತ್ತಿ ನಮ್ಮ ಜೀವನ ಇನ್ನೂ ಹಾಳು ಮಾಡ್ತಾ ಇದ್ದೀರಾ. ಇವಾಗ ನಾವು ಕಾಚ ಹಾಕೊಂಡಿದ್ದೀವಿ, ಐ ಮೀನ್ಸ್ ಬಟ್ಟೆ ಹಾಕೊಂಡು ಅಧಿಕಾರ ಇಲ್ಲ, ಬಟ್ ರೋಡ್ಗಳು ನೋಡೋಗ್ರಿ ಹೆಂಗೆ ಹಾಳಾಗ್ತಿದೆ. ಕಾಚದಲ್ಲಿದ್ದೀವಿ, ಅದು ಕಾಚದಲ್ಲಿರೋ ರೀತಿನೇ. ನೆಕ್ಸ್ಟ್ ಕಾಚ ಹೇಳ್ದೆ ಪುಡ್ಗೋಸಿ ಬರೀ ಬೆತ್ತಲೆಲ್ಲಿ ಓಡಾಡಬೇಕು, ಆ ರೀತಿ ಮಾಡ್ತಾರೆ. ನಾವು 5 years 10 years ಆದಮೇಲೆ ನಮ್ಮ ಜೀವನ ಹಾಳಾಗುತ್ತೆ. ಇವತ್ತಿಂದ ನಾವು ಶುದ್ಧವಾಗಿ ಬ್ಲ್ಯಾಕ್ ಇದ್ದೀವಿ, ವೈಟ್ ಆಗಿ ಶುದ್ಧವಾಗಿ ಇವತ್ತಿನ ಅವ್ರ ಅಮ್ಮನ ಏನೂ ಬೇಡ, ಮಸ್ತಾಗಿ ಪೀಸಾಗಿ ಜಾಲಿಯಾಗಿರ್ತೀನಿ, ಜೀವನ ಉದ್ಧಾರ ಮಾಡಿ, ಜೀವನದ ಮೇಲೆ ಫೋಕಸ್ ಮಾಡಿ ಅಷ್ಟೇ. ಈ ಫಿಲಮು ಹಾಲಿವುಡ್ ರೇಂಜಲ್ಲಿದೆ, ಬಂದು ನೋಡಿ ಎಂಜಾಯ್ ಮಾಡಿ, ಮಾತ್ರ ಜೀವನ ಹಾಳು ಮಾಡ್ಕೊಬೇಡಿ. ಬಾಸ್ ಇವಾಗಲೂ ಹೇಳ್ತಿದ್ದಾರೆ, ಡೈರೆಕ್ಟರ್ ಕಬ್ಬಾಕ್ ಮತ್ತೆ ಬಂದಿದ್ದಾರೆ, ಎಂಜಾಯ್ ಮಾಡಿ ಅಷ್ಟೇ ಬಾಸ್. ಜೈ. ಫಿಲಮು ಸಕ್ಕತ್ತಾಗಿದೆ, ಬಟ್ ಏನಂದರೆ ಅರ್ಥ ಆಗ್ತಾಯಿಲ್ಲ ನಮಗೆ. ಇನ್ನೊಂದ್ಸತಿ ನೋಡಬೇಕು, ನೋಡ್ಬಿಟ್ಟು ಆಮೇಲೆ ರಿವ್ಯೂ ಕೊಡ್ತೀನಿ ಸರ್. ಹೌದು, ಜೈಕಾರ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಡೆಫಿನೆಟ್ಲಿ ಬೆಲೆ ಜಾಸ್ತಿ ಇದೆ. ಆ ಅಧಿಕಾರನ ಹಿಡ್ಕೊಂಡು ನಮ್ಮ ಪೊಲಿಟಿಕ್ಸಲ್ಲಿ ಆಟ ಆಡ್ತಾ ಇದ್ದಾರೆ. ಡೆಫಿನೆಟ್ಲಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಆ ಅಧಿಕಾರನ ಹೊಡೆದು ಬಿಸಾಕ್ತೀವಿ, ಪ್ರಜಾಕೀಯನ ತೊಗೊಬಂದು ಕೊಡದೇ ಬರ್ತೀವಿ. ಅದಕ್ಕೋಸ್ಕರ ಇವತ್ತು ನಾನು ಸತ್ಯ ಆಗಿ ಬಂದಿದ್ದೀನಿ. ಎಲ್ಲ ಕಲ್ಕಿ ಆಗಿ ಬಂದವರು, ಅದಕ್ಕೆ ಅವ್ರಿಗೆ ಅರ್ಥ ಆಗಿಲ್ಲ. ಜೈ ಪ್ರಜಾಕೀಯ. ಸರ್ ಈ ಸಿನಿಮಾ ಬಂದು ಸ್ಟೋರಿ ನಮ್ಮದೇ, ಡೈರೆಕ್ಷನ್ ಅವ್ರದ್ದು. ಆಮೇಲೆ ಇನ್ನೊಂದೇನೆಂದರೆ ಇದು ನಮ್ಮ ಜೀವನನೇ ಇದು. ಇವಾಗ ನಾನು ಪ್ರೆಸೆಂಟ್ ಏನಿದ್ದೀವಿ ಅದೇ ಆ ಪ್ರೆಸೆಂಟಲ್ಲಿದೆ ಅಷ್ಟೇ. ಬಟ್ ನಾವು ಅದು ಯಾವುದನ್ನ ಆಯ್ಕೆ ಮಾಡ್ಕೋತೀವಿ ನಮ್ಮ ಜೀವನಕ್ಕೆ, ನಾವು ಯಾವುದನ್ನು ಬಿಡ್ತೀವಿ, ಅದರಲ್ಲಿ 2 ಪಾರ್ಟ್ ವೈಸು ನಮ್ಮದೆಲ್ಲ ಪ್ರಕೃತಿ ನಮಗೆಲ್ಲ ಕೊಟ್ಟಿದೆ. ಅದನ್ನು ನಾವು ಯಾವ್ದು ತೊಗೊತೀವಿ ಬಿಡ್ತೀವಿ ಅನ್ನೋದೊಂದು ಕಾನ್ಸೆಪ್ಟು. ಪ್ಲಸ್ ಇನ್ನೊಂದೇನೆಂದರೆ ಇದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಅಂದರೆ ನಮಗೆ ಸ್ವಂತ ಆಯ್ಕೆ ಇದೆ. ನಾವು ಅದನ್ನು ಇದು ಮಾಡೋ ಬೇರೆ ಎಲ್ಲೂ ಡೈವರ್ಟ್ ಆಗಬಾರ್ದು. ನನ್ನಿಂದನೇ ಬದಲಾವಣೆ, ನಿಮ್ಮಿಂದ ಯಾರಿಂದ ಅಲ್ಲ. ಪ್ರತಿಯೊಬ್ಬರು ನನ್ನಿಂದ ಬದಲಾವಣೆ ಆಗಬೇಕು, ಒಳ್ಳೆ ಸಮಾಜ ಸೃಷ್ಟಿ ಆಗಬೇಕು. ಇನ್ ಕೇಸ್ ನಾವು ಇದಕ್ಕೆ ಒತ್ತು ಕೊಡ್ತೀವಿ, ಜಾತಿ ಮತ ಅಂತ ಒತ್ತು ಕೊಟ್ಟು ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ ಅಂದರೆ ನಾವು ಲಾಸ್ಟ್ ಕೊನೆಗೆ ಒಂದು ಪುಟ್ಕೋಸಲ್ಲಿ ಇರ್ತೀವಿ ಅನ್ನೋದು. ಕಾಮ್, ಕಾನ್ಸಂಟ್ರೇಟ್ ಆ್ಯಂಡ್ ಫೋಕಸ್ ತುಂಬ ಇಂಪಾರ್ಟೆಂಟ್ ಇದೆ ಈ ಮೂವಿಲಿ. ದಯವಿಟ್ಟು ಬಂದು ನೋಡಿ. ಫೋಕಸ್ ಮಾಡಲಿಲ್ಲ ಅಂದರೆ ಗ್ಯಾರಂಟಿ ಹೇಳ್ತೀನಿ, ನೀವು 100 ಟೈಮ್ ನೋಡಬೇಕಾಗತ್ತೆ. ಫೋಕಸ್ ಮಾಡಿದ್ರೆ ಆ ಫೋಕಸ್ ಅನ್ನೋದು ಒಂದೇ ಒಂದು ಡಿಕೋಡ್ ಮಾಡಿಕೊಂಡ್ರೆ ನೀವು ಬೇರೆ ಲೆವೆಲ್ ಸರ್. ಜೀವನಕ್ಕೆ ಹೀಗೆ ಸ್ವ್ಯಾಗಲ್ಲಿ ಕತ್ತೆತ್ಕೊಂಡು ಓಡಾಡ್ಬೋದು, ಆ ಥರ ಇರುತ್ತೆ. ಓಕೆ, ಇಂಡಸ್ಟ್ರಿ ಬ್ಲಾಕ್ ಬಸ್ಟರ್ ಆಗ್ತದೆ. ಆ ಪಿಕ್ಚರ್ ಮಾತ್ರ ಚೆನ್ನಾಗೈತೆ, ಏನು ಅರ್ಥ ಆಗಿಲ್ಲ. 4 ಸಲ ಇನ್ನೂ ಒಂದ್ಸಲ ಬಂದು ನೋಡ್ಬೇಕು. ಸೂಪರ್ ಆಗಿದೆ, ಚೆನ್ನಾಗಿ. ಇನ್ನೂ ಒಂದು 4 ಸತಿ ನೋಡಿದ್ರೆ ಅರ್ಥ ಆಗುತ್ತಿಲ್ಲ. ಸರ್ ಜಾತಿ ಗೀತಿ ಎಲ್ಲ ಬಿಟ್ಬಿಟ್ಟು ಈ ಫಿಲಮ್ ನೋಡಿ ಸೂಪರ್ ಐತೆ. ಮನೆ ಕುತ್ಕೊಂಡು ಬಂದಿದ್ದೆ, ಎಷ್ಟು ಸತಿ ಬಂದು ನೋಡ್ಬೋದು. ಇನ್ನೊಂದು ಟೈಮ್ ಫೋಕಸ್ ಮಾಡ್ಬಿಟ್ಟು ಫಿಲಮ್ ನೋಡ್ತೀನಿ. ಫೋಕಸ್ ಮಾಡಿ ಇನ್ನೂ ಫಿಲಮ್ ನೋಡಿಲ್ಲ. ಫೋಕಸ್ ಇಟ್ಬೇಕು, ಫೋಕಸ್ ಸೂಪರ್ ಆಗಿದೆ. ಚೆನ್ನಾಗಿದೆ, ಇನ್ನೊಂದು ಸತಿ ನೋಡಬೇಕು. ಅರ್ಥ ಮಾಡ್ಕೊಳ್ಬೇಕು, ಬುದ್ಧಿವಂತರು ಮಾತ್ರ ಅದು. ಸೂಪರ್ 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 ಸೂಪರ್. ಕಲೆದವ್ರು ಮಾತ್ರ ಮೂವಿ ಅಷ್ಟೇ ಬಾಸ್. ಎಲ್ಲರೂ ಬಂದು ಸಿನಿಮಾ ನೋಡಿ. ಸಮುದ್ರದ ಅಲೆ, ಉಪೇಂದ್ರನ ಕಲೆ, ತಿಳಿದವನಿಗೆ ಬೆಲೆ. ಬಾಸ್ಗೆ ಜೈ. ಸೂಪರ್ ಆಗಿದೆ ಸರ್. ಹಾಕ್ಬಿಟ್ರು. ಖಂಡಿತ ಇನ್ನೊಂದ್ಸತಿ ಬಂದು ನೋಡ್ತೀವಿ ಸಿನಿಮಾ. ನಾವು ಇವಾಗ ಇನ್ನೊಂದು ಸಲ ಬಂದು ನೋಡ್ತೀವಿ, ನಮ್ಮನ್ನೇ ನಾವು ನೋಡ್ಕೊಂಡಂಗೆ ಚೆನ್ನಾಗಿದೆ ಸರ್. ಮೂವಿ ಸಕ್ಕತ್ತಾಗಿ ಸರ್, ಇನ್ನೊಂದ್ಸಲ ನೋಡ್ತಾ ಇದ್ದೀನಿ ಬಂದು ನಾನು. ಅಲ್ಲೇ ಇರೋರು ಅರ್ಥ ಮಾಡ್ಕೊಂಡಿರ್ತಾರೆ. ಸೂಪರ್ ಆಗಿದೆ, ಸೂಪರ್ ಆಗಿದೆ ಮೂವಿ, ಸೂಪರ್ ಸರ್. ಡೈರೆಕ್ಷನ್ ಮಾತ್ರ ಅಲ್ಟಿಮೇಟ್, ಸೂಪರ್. ಮೀಡಿಯಾದವರು, ರಾಜಕಾರಣಿಗಳು ಮೊದಲು ಫಿಲಮ್ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.